ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ, ನಾನು ಇವತ್ತು RGSC ಕೆಂಚನಪುರ, ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳ್ದಂಗೆ ಕೆಂಚನಪುರ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಎಲ್ಲಿವರೆಗೂ ಆಗಿದೆ, ಏನು ವರ್ಕ್ ಆಗಿದೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಕೊಡ್ತೀನಿ ಅಂತ. ಸೊ ಹಾಗಾಗಿ ಅಲ್ಲಿ ಕರ್ಕೊಂಬಂದಿದ್ದೀನಿ. ಯಾವ ಥರ ಇದೆ ಅಂತ ತೋರಿಸ್ತೀನಿ ನಾನು ನಿಮಗೆ. ವರ್ಕ್ ಏನೇನು ಆಗಿದೆ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ಇನ್ನ ಏನು ವರ್ಕ್ ಆಗಿಲ್ಲ. ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ಅಷ್ಟೇನೆ ಆಗಿರೋದು. ನಿಮಗೆ ಇನ್ನ ಲಿಫ್ಟ್ ವರ್ಕ್ ಮಾಡ್ತಾ ಇದ್ದಾರೆ. ಇದು ಡಬಲ್ ಬೆಡ್ರೂಮ್ ನಾನು ತೋರಿಸ್ತಿರೋದು. ಸಿಂಗಲ್ ಬೆಡ್ರೂಮ್ ಆಲ್ರೆಡಿ ತೋರಿಸಿದ್ದೀನಲ್ವಾ, ವರ್ಕ್ ಆಗಿದೆ. ಇದು ಡಬಲ್ ಬೆಡ್ರೂಮ್ಗೆ ಸ್ವಿಚ್ ಬೋರ್ಡ್ಸು ಮತ್ತೆ ಎಲೆಕ್ಟ್ರಿಷಿಯನ್ ಐಟಮ್ ಏನೇನಿದೆ ಅದನ್ನೆಲ್ಲ ಹ್ಯಾಡ್ ಆನ್ ಮಾಡ್ತಿದ್ದಾರೆ. ನೋಡಿ, ಇದು ಡಬಲ್ ಬೆಡ್ರೂಮು. ಇದು ಒಂದು ರೂಮ್ ಬರುತ್ತೆ, ಇದೊಂದು ರೂಮು. ಈ ರೂಮಿಗೆ ನಿಮ್ಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಬರುತ್ತೆ. ಅಟ್ಯಾಚ್ ಬಾತ್ರೂಮ್ ಇದಕ್ಕೆ ಒಂದಕ್ಕೆ ಮಾತ್ರ ಅಟ್ಯಾಚ್ ಬಾತ್ರೂಮ್ ಬರುತ್ತೆ, ಇನ್ನೊಂದಕ್ಕೆ ಸಪ್ರೇಟ್ ಅಂದ್ರೆ ಕಾಮನ್ ಟಾಯ್ಲೆಟ್ ಬರುತ್ತೆ. ಮತ್ತೆ ಒಂದು ಇನ್ನು ಕಮೋಡ್ ಏನು ಹಾಕಿಲ್ಲ ಇದಕ್ಕೆ. ಸಿಂಗಲ್ ಬೆಡ್ರೂಮ್ಗೆ ಹಾಕಿದ್ದಾರೆ, ಡಬಲ್ ಬೆಡ್ರೂಮ್ಗೆ ಹಾಕಿಲ್ಲ. ಒಂದು ಇದೆ ಈ ತರ ಸ್ಟೋರೇಜ್ ಬಾಕ್ಸ್ ತರ ಕೊಟ್ಟಿದ್ದಾರೆ, ಇಂಟೀರಿಯರ್ ಮಾಡಿಸ್ಕೋಬೇಕು ನೀವು. ಇನ್ನೊಂದು ಕಾಮನ್ ಟಾಯ್ಲೆಟ್. ನಾವು ಲಾಸ್ಟ್ ಟೈಮ್ ಆದಾಗ ಸ್ವಿಚಸ್ ಎಲ್ಲ ಹಾಕಿರ್ಲಿಲ್ಲ, ಇವಾಗ ಸ್ವಿಚ್ ಬೋರ್ಡ್ಸ್ ಎಲ್ಲ ಹಾಕಿದ್ದಾರೆ. ಮತ್ತೆ ಇದು ಕಾಮನ್ ಟಾಯ್ಲೆಟ್, ಇದಕ್ಕೂ ಕಮೋಡ್ ಏನು ಹಾಕಿಲ್ಲ ಇನ್ನ. ಇದಕ್ಕೆಲ್ಲ ವಾಶ್ರೂಮ್ಗೆಲ್ಲ ನಿಮಗೆ ಈ ತರ ಪ್ಲಾಸ್ಟಿಕ್ ಡೋರ್ನ ಕೊಟ್ಟಿದ್ದಾರೆ. ಇದಕ್ಕೆಲ್ಲ ನಿಮ್ಗೆ ವುಡನ್ ಡೋರ್ ಕೊಟ್ಟಿದ್ದಾರೆ. ನೋಡಿ, ವುಡನ್ ಡೋರ್ ಕೊಟ್ಟಿದ್ದಾರೆ. ಇಲ್ಲ ಒಂದು ಸ್ವಿಚ್ ಕೂಡ ಕೊಟ್ಟಿದ್ದಾರೆ. ಸ್ವಿಚ್ ಬೋರ್ಡ್ ಒಂದು 2-3 ಸ್ವಿಚ್ ಬೋರ್ಡ್ ಕೊಟ್ಟಿದ್ದಾರೆ. ಒಂದು ಇಲ್ಲೊಂದು ಮತ್ತೆ ಇಲ್ಲೊಂದು, 3 ಕಡೆ ಕೊಟ್ಟಿದ್ದಾರೆ ಒಂದು ರೂಮ್ಗೆ. ವೆಂಟಿಲೇಷನ್ ನೋಡ್ಬೋದು ನೀವು ಆರಾಮಾಗಿ. ಒಂದು ಸ್ಟೋರೇಜ್, ಇಲ್ಲಿ ನೀವು ಬೇಕಾದ್ರೆ ಏನಾದ್ರು ಸ್ಟೋರ್ ಮಾಡಕ್ಕೆ ಬಾಕ್ಸ್ ಟೈಪ್ ಮಾಡಿಸ್ಕೋಬಹುದು ವುಡನಲ್ಲಿ. ನೋಡ್ತಿರ್ಬೋದು ವೆಂಟಿಲೇಷನ್ಗೆ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೂರ್ಯ ಮುಳುಗ್ತಾ ಇರೋದು ಕಾಣಿಸ್ತೈತೆ ನೋಡಿ. ಇದು ವೆಸ್ಟಿಂಗು, ಈಸ್ಟ್ ಫೇಸು ವೆಸ್ಟ್ ರೂಮ್ ಬರುತ್ತೆ. ಸೊ ಸೂರ್ಯ ಮುಳುಗ್ತಾ ಇರೋದು ಕಾಣಿಸುತ್ತೆ. ಬೆಳಕು ನೋಡಿ, ಯಾವುದೇ ತರ ನಿಮ್ಗೆ ಲೈಟ್ ಹಾಕಿಲ್ಲ ಇಲ್ಲಿ. ಗಾಳಿ ಬೆಳಕಿಗೆ ಯಾವುದೇ ತರ ಪ್ರಾಬ್ಲಮ್ ಇಲ್ಲ. ಅಂದ್ರೆ ನಾವು ಬಂದಿರೋದು ಫಸ್ಟ್ ಫ್ಲೋರ್ಗೆ ಹಿಂಗ್ ಬೆಳಕಿದೆ ಅಂದ್ರೆ 14th ಫ್ಲೋರ್ ವರ್ಗು ಇನ್ ಯಾವ ತರ ಇರ್ಬೇಕು ನೋಡಿ. ನೋಡ್ತಿದ್ದೀರಲ್ಲ, ಇಲ್ಲಿ ಒಂದು ಸ್ವಿಚ್ ಬಿಟ್ಟಿದ್ದಾರೆ, ಅಂದ್ರೆ ಫ್ರಿಡ್ಜ್ ಇಡ್ಲಿಕ್ಕೆ ಅಂತ ಜಾಗ ಬಿಟ್ಟಿದ್ದಾರೆ ಇಲ್ಲಿ. ಮತ್ತೆ ಸಿಂಗಲ್ ಇದನ್ನ ಹಾಕಿದ್ದಾರೆ, ಸ್ಲ್ಯಾಬು. ಇಲ್ಲಿ ಒಂದು ವಿಂಡೋ ಕೊಟ್ಟಿದ್ದಾರೆ ವೆಂಟಿಲೇಷನ್ಗೆ. ಎಕ್ಸಿಟ್ ಫ್ಯಾನ್ ಬೇಕಾದ್ರೆ ಹಾಕೋಬಹುದು, ಇಲ್ಲ ಚಿಮ್ನಿ ಹಾಕೋಬಹುದು. ಆ ತರ ಒಂದು ಇಲ್ಲಿ ಒಂದು ಸ್ವಿಚ್ ಬೋರ್ಡ್, ಅಂದ್ರೆ ಏನಾದ್ರು ಮಿಕ್ಸಿ ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸ್ವಿಚ್ ಬೋರ್ಡ್ ಕೊಟ್ಟಿದ್ದಾರೆ. ಮತ್ತೆ ಇಲ್ಲೊಂದು ಸ್ವಿಚ್ ಬೋರ್ಡ್ ಇದೆ, ಅಂದ್ರೆ ಇಲ್ಲಿ ಮೋಸ್ಟ್ಲಿ ಮೇ ಬಿ ಸಿಂಕ್ ಬರ್ಬೋದು ಅನ್ಕೊಂತೀವಿ. ಮತ್ತೆ ಇದು ಬೇರೆ ಲೇಔಟ್ ಅಲ್ಲೆಲ್ಲ ತೋರಿಸಿದ್ದೀನಲ್ಲ ಅದೇ ತರ ಇಲ್ಲಿಗೆ ವೆಂಟಿಲೇಷನ್ಗೆ ಒಂದು ಏನು ವಾಷಿಂಗ್ ಮಿಷಿನ್ ಇಡ್ಲಿಕ್ಕೆ ಅಂತ ಜಾಗ ಬಿಟ್ಟಿದ್ದಾರೆ. ಇವೆರಡು ಕನೆಕ್ಟಿವಿಟಿ ಪೈಪ್ ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಇದು ಒಂದು 5 ಅಡಿ ಉದ್ದ ಇದೆ ಅನ್ಸುತ್ತೆ ವಿಂಡೋ. ಮತ್ತೆ ಇನ್ನೊಂದು ಏನಂದ್ರೆ ನೋಡಿ, ಇಲ್ಲಿ ಇದಕ್ಕೆ ಅಂತ ಬಿಟ್ಟಿದ್ದಾರೆ, ಲಿಫ್ಟಿಗೆ ಅಂತ. ಏನು ಪ್ರೊಟೆಕ್ಷನ್ ಹಾಕಿಲ್ಲ ಅಂತಿದ್ದಾರೆ. ಅಂದ್ರೆ ಇನ್ನು ಮೈನಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಆಪೋಸಿಟ್ ಮನೆಗಳು ಬರುತ್ತೆ ಎದುರು ಬದ್ರು. ಅದೊಂದು ದೊಡ್ಡ ಹಿಂಸೆ ಆಗುತ್ತೆ. ನಿಮ್ಗೆ ಆಲ್ಮೋಸ್ಟ್ ಎಲ್ಲಾ ರೂಮ್ಗಳು ಇದೇ ತರ ಬರುತ್ತೆ. ಅಂದ್ರೆ ಗಾಳಿ ಬೆಳಕಿಗೆ ಯಾವುದೇ ತರ ಪ್ರಾಬ್ಲಮ್ ಇರಲ್ಲ ನಿಮ್ಗೆ. ಎಲ್ಲಾ ಬಾಗಿಲುಗಳು ಅಷ್ಟೇ ನೋಡಿ, ಎಷ್ಟು ಪೇಂಟಿಂಗ್ ಎಲ್ಲ ಮಾಡಿ ಬಿಟ್ಟಿದ್ದಾರೆ. ಪೇಂಟಿಂಗ್ ಎಲ್ಲ ಆಗಿದೆ, ಮತ್ತೆ ಸ್ವಿಚ್ ಬೋರ್ಡ್ಸ್ ಪೇಂಟಿಂಗ್ ಎಲ್ಲ ಆಗಿದೆ. ಇನ್ನ ಕಮೋಡ್ ಹಾಕ್ಬೇಕು, ಮತ್ತೆ ಲಿಫ್ಟ್ ಒಂದು ರೆಡಿ ಮಾಡ್ಬೇಕು. ಕಿಚನ್ ಅಲ್ಲೂ ಅಷ್ಟೇನೆ ಒಂದು ಬೇಬಿ ಇಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲಿ
ಇಲ್ಲೊಂದು ಜಾಗ ಬಿಟ್ಟಿದ್ದಾರಲ್ಲ, ಇಲ್ಲಿ ಮೋಸ್ಟ್ಲಿ ವಾಶ್ ಬೇಷನ್ ಬರುತ್ತೆ ಅಂತ ಅನ್ಸುತ್ತೆ. ಇದು ಸಿಂಗಲ್ ಬೆಡ್ರೂಮ್ ನೋಡಿ ಯಾವ ತರ ಕಾಣಿಸುತ್ತೆ ಇಲ್ಲಿ ಅಂತ. ಇದು ಆಪೋಸಿಟ್ ಏನೇ ಬರೋದು, ಡಬಲ್ ಬೆಡ್ರೂಮ್ ಮತ್ತೆ ಸಿಂಗಲ್ ಬೆಡ್ರೂಮ್ ಎರಡೂನು. ಸೊ ವರ್ಕ್ ಮಾಡ್ತಾ ಇದಾರೆ, ಫಾಸ್ಟ್ ಆಗಿ ವರ್ಕ್ ಆಗ್ತಾ ಇದೆ. ಬಟ್ ಯಾವತ್ತಕ್ಕೆ ಹೋಗ್ತಾರೆ ಅಂತ ಇನ್ನ ಕನ್ಫರ್ಮ್ ಮಾಡಿಲ್ಲ. ಕನ್ಫರ್ಮ್ ಮಾಡಿದಾಗ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಸ್ಟೋರೇಜ್ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಎಲ್ಲ ಜಾಗ ಬಿಟ್ಟಿದ್ದಾರೆ. ಸಾಕು, ಒಂದು ಫ್ಯಾಮಿಲಿ ಇರ್ಲಿಕ್ಕೆ ಆರಾಮಾಗಿರ್ಬೋದು, ಒಂದು ಫ್ಯಾಮಿಲಿಗೆ ಕಂಫರ್ಟಬಲ್ ಆಗಿರ್ಬೋದು. ಮೀಟರ್ ಬೋರ್ಡ್ಗಳು ಎಲ್ಲದಕ್ಕೂ ಮೀಟರ್ ಬೋರ್ಡ್ಗಳು ತಂದಿಟ್ಟಿದ್ದಾರೆ. ಇನ್ನು ಮೀಟರ್ ಬೋರ್ಡ್ಗಳನ್ನ ಅರೇಂಜ್ ಮಾಡಬೇಕು, ಇದೆಲ್ಲ ಫಿಟ್ ಮಾಡಬೇಕು. ಸೊ ಫಿಟ್ ಮಾಡಿ ಇದು ಪೈಪ್ಗಳು, ನೀರಿನ ಪೈಪ್ಗಳು ಇವೆಲ್ಲ, ಇದನ್ನೆಲ್ಲ ಸೆಟ್ ಮಾಡಬೇಕು. ಇನ್ನು ಅಲ್ಲಿ ಇದನ್ನೆಲ್ಲ ಹಾಕಿದ್ದಾರೆ ನೋಡಿ, ಮಣ್ಣು ಜಲ್ಲಿ ಎಲ್ಲ, ಇದನ್ನೆಲ್ಲ ರೋಡ್ನ ರೆಡಿ ಮಾಡಬೇಕು. ಸೊ ತುಂಬ ಕೆಲಸ ಇದೆ ಇನ್ನೂ. ಇಲ್ಲಿ ಪಾರ್ಕಿಂಗ್ ಎಲ್ಲ ರೆಡಿ ಮಾಡಬೇಕು, ಹಾಗಾಗಿ ಇನ್ನೂ ತುಂಬ ಕೆಲಸ ಇದೆ. ಸೊ ಕೆಲಸ ಆಗ್ತಾಯಿದೆ, ಎಷ್ಟಾಗ್ತಿದೆ ಅಂತ ಕನ್ಫರ್ಮ್ ಇಲ್ಲ. ಯಾಕಂದರೆ ನಾನು 3 months ಬ್ಯಾಕ್ ಬಂದರೂ ಇಷ್ಟೇ ಇತ್ತು, ಇವಾಗ್ಲೂ ಇಷ್ಟೇ ಇದೆ ಕೆಲಸಗಳೆಲ್ಲ. ವರ್ಕ್ ಎಲ್ಲ ಪೆಂಡಿಂಗ್ ಎಲ್ಲ ಇದೆ. ಮೇ ಬಿ ಕರ್ನಾಟಕ ರಾಜ್ಯ ಸರ್ಕಾರದ್ದಲ್ವಾ, ಹೀಗೆ ಇರುತ್ತೆ ಅನ್ಕೊಂತೀನಿ. ಯಾಕಂದರೆ ಸರ್ಕಾರಿ ಕೆಲಸಗಳು ಹೀಗೆ ನಾವು ಅಂದ್ಕೊಂಡಷ್ಟು ಈಸಿ ಇಲ್ಲ. ಮತ್ತು ನಮ್ಮಗಳಿಗೆ ಕೆಲಸದವ್ರು ಸಿಗಲ್ಲ ಅಂದರೆ ಪಾಪ ಇವ್ರಿಗೆ ಎಲ್ಲಿಂದ ಬರುತ್ತೆ ಅಲ್ವಾ. ಕೆಲಸದವರೆಲ್ಲ ತುಂಬ ಕಷ್ಟ ಇರುತ್ತೆ ನೋಡಿ. ಟೈಲ್ಸ್ ಎಲ್ಲ ಇಟ್ಟಿದ್ದಾರೆ, ಅಂದರೆ ಬಾತ್ರೂಮ್ಗೆ ಹಾಕಿದಾರಲ್ಲ ಟೈಲ್ಸ್, ಅದೆಲ್ಲ ಸ್ಟೋರ್ ಮಾಡಿದ್ದಾರೆ. ಇನ್ನು ಬ್ಯಾಲೆನ್ಸ್ ಇದೆ ಅನ್ಕೊಂತೀನಿ ಮೇಲ್ಗಡೆ, ಅಂದರೆ 14th floor ಇದೆಯಲ್ಲ, ಹಾಗಾಗಿ 14th floorವರೆಗೂ ಬ್ಯಾಲೆನ್ಸ್ ಇದೆ. ವರ್ಕ್ ಎಲ್ಲ ಆಗ್ತಾ ಇದೆ, ನೋಡ್ತಾ ಇರ್ಬೋದು. ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ, ಇದೆಲ್ಲ ಸಿಂಗಲ್ ಬೆಡ್ರೂಮು ಆಲ್ಮೋಸ್ಟ್ ಆಗೋಗಿದೆ ವರ್ಕ್ ಎಲ್ಲ. ಅದರಲ್ಲಿ ಏನು ಬ್ಯಾಲೆನ್ಸ್ ಇಲ್ಲ, ಇನ್ನು ಹ್ಯಾಂಡ್ ಓವರ್ ಮಾಡೋದಷ್ಟೇ. ಬಟ್ ಡಿಲೇ ಮಾಡ್ತಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಅಂದರೆ ಇನ್ನು ಪವರ್ ಕಲೆಕ್ಷನ್ಸ್ ಕೊಟ್ಟಿಲ್ಲ ಅಂತೆ, ಹಾಗಾಗಿ ಇದೊಂದು ಪವರ್ ಕಲೆಕ್ಷನ್ಸ್ ಬಂದರೆ ಚೆನ್ನಾಗಿರುತ್ತೆ, ಹ್ಯಾಂಡ್ ಓವರ್ ಮಾಡ್ತಾರೆ. ಬಟ್ ಇನ್ನೂ ಕನ್ಫರ್ಮ್ ಆಗಿಲ್ವಂತೆ. ನಾನು ಇವಾಗ ಬ್ಯಾಕ್ ಸೈಡ್ ತೋರಿಸ್ತಿದ್ದೀನಲ್ಲ, ಅದು ಕೂಡ ಸಿಂಗಲ್ ಬೆಡ್ರೂಮು. ಬಟ್ ಡಬಲ್ ಬೆಡ್ರೂಮು ಇನ್ನೂ ವರ್ಕು ಬ್ಯಾಲೆನ್ಸ್ ಇದೆ, ತುಂಬಾ ಬ್ಯಾಲೆನ್ಸ್ ಇದೆ. ಅಂದರೆ ನಾನು ಅಂದ್ಕೊಂಡಿದ್ದು, ನಾನು ಆಲ್ಮೋಸ್ಟ್ ಹೋಗಿ ಒಂದು 3 to 4 months ಆಯಿತು, ಕ್ಲಿಯರ್ ಆಗಿರುತ್ತೆ ವರ್ಕ್ ಅಂತ ಹೇಳ್ಬಿಟ್ಟು. ಸೊ ತುಂಬ ದೊಡ್ಡ ಪ್ರಾಜೆಕ್ಟ್ ಆಗಿರೋದ್ರಿಂದ ಡಿಲೇ ಆಗ್ತಾಯಿದೆ ವರ್ಕು. ವರ್ಕರ್ಸ್ಗಳು ಇಲ್ಲ, ಅಂದರೆ ಅಷ್ಟೊಂದು ವರ್ಕರ್ಸ್ ಇದ್ದರೆ ಬೇಗ ಆಗಿಬಿಡುತ್ತೆ. ವರ್ಕರ್ಸ್ ಇದ್ದಾರೆ, ಬಟ್ ಅಷ್ಟೊಂದು ವರ್ಕರ್ಸ್ ಇಲ್ಲ. ಇವಾಗ ನಾನು ತೋರಿಸ್ತಿದ್ದೀನಲ್ಲ, ಇದೆಲ್ಲ ಫುಲ್ಲು ಡಬಲ್ ಬೆಡ್ರೂಮು. ಕ್ರಷರ್ಸ್ ಎಲ್ಲ ಅಲ್ಲೇ ನಿಲ್ಲಿಸ್ಕೊಂಡು ವರ್ಕ್ ಮಾಡ್ತಾಯಿದ್ರು. ಬಟ್ ಸರ್ಕಾರಿ ಕೆಲಸ ಅಲ್ವಾ, ಅಷ್ಟೊಂದು ಡಿಲೇ ಆಗೇ ಆಗುತ್ತೆ. ಮತ್ತು ಲೇಬರ್ಸ್ದು ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ನಿಧಾನವಾಗಿ ಕೆಲಸ ಆಗ್ತಾಯಿದೆ. ತುಂಬ ಜನ ಕೇಳಿದ್ರಿ ಅಲ್ವಾ, ಹಾಗಾಗಿ ಒಂದು ವಿಡಿಯೋ ಮಾಡಿ ಮೇಡಮ್ ಅಂತ ಹೇಳ್ಬಿಟ್ಟು ಮಾಡಿದೆ. ಇನ್ನು ಜಲ್ಲಿ ಎಲ್ಲ ಹಾಕಿದಾರಲ್ಲ, ಅದೆಲ್ಲ ಟಾರ್ ರೋಡ್ ಆಗಬೇಕು. ಹಾಗೆಯೇ ಪಾರ್ಕಿಂಗ್ ಎಲ್ಲ ಇಲ್ಲೆಲ್ಲ ಜಾಗ ಬಿಟ್ಟಿರೋದಾರಲ್ಲ, ಇದೆಲ್ಲ ಸಿಮೆಂಟ್ ಮತ್ತು ಜಲ್ಲಿ ಹಾಕ್ಬಿಟ್ಟು ಪಾರ್ಕಿಂಗ್ಗೆ ಅಂತ ವ್ಯವಸ್ಥೆ ಮಾಡ್ತಾರೆ. ನೋಡ್ತಾ ಇರ್ಬೋದು ಒಳಗಡೆ ಎಷ್ಟೊಂದು ಅಂದರೆ ವೇಸ್ಟ್ ಇದೆಲ್ಲ, ಕಬ್ಬಣ ರಸ್ಟ್ ಇರೋದಿರೋದು, ಅದು ಇದು ಎಲ್ಲ ಹಂಗೆ ತುಂಬಿದ್ದಾರೆ. ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಇದೆಲ್ಲ ಡಬಲ್ ಬೆಡ್ರೂಮ್ದು ಸೀನು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಇನ್ನು ಕೆಲಸಗಳೆಲ್ಲ ತುಂಬ ಬ್ಯಾಲೆನ್ಸ್ ಇದೆ. ಇದಕ್ಕೆಲ್ಲ ಪಾಲಿಶ್ ಎಲ್ಲ ಮಾಡಬೇಕು, ಪಾಲಿಶ್ದು ಇನ್ನೂ ಬ್ಯಾಲೆನ್ಸ್ ಇದೆ. ಹಾಗಾಗಿ ಕೆಲಸ ನಡೀತಾ ಇದೆ ಸ್ಲೋ ಆಗಿ. ನಾವು ಹೋಗಿದ್ದಿನೂ ಯಾರೋ ತುಂಬ ಜನ ನೋಡಲಿಕ್ಕೆ ಅಂತ ಬಂದಿದ್ದರು, ಬಟ್ ನಾನು ಅವ್ರನ್ನ ಮಾತಾಡ್ಸೋಕ್ಕಾಗಲಿಲ್ಲ. ಇನ್ನು ಪವರ್ ಕಲೆಕ್ಷನ್ಸು ಅಷ್ಟು ಸಿಂಪಲ್ಲಾಗಿರೋ ವರ್ಕ್ಗಳು ಸಿಂಗಲ್ ಬೆಡ್ರೂಮಲ್ಲಿ ಬ್ಯಾಲೆನ್ಸ್ ಇರೋದು. ಬಟ್ ಡಬಲ್ ಬೆಡ್ರೂಮ್ದು ಇನ್ನೂ ಆಲ್ಮೋಸ್ಟ್ ಒಂದು 7 to 8 months ಟೈಮ್ ಹಿಡಿಯುತ್ತೆ ಅನ್ಕೊತೀನಿ. ಯಾಕಂದರೆ ಇನ್ನೂ ಲಿಫ್ಟ್ ಹಾಕಿಲ್ಲ, ಮತ್ತು ವಾಶ್ ಬೇಷನ್ಗಳು ಎಲ್ಲ ಏನೂ ಹಾಕಿಲ್ಲ. ಹಾಗಾಗಿ ನೋಡಿರಿ ಹೆಂಗೆ ಬಿಟ್ಟಿದ್ದಾರೆ ಜಾಗನ ಅಂತ ಹೇಳ್ಬಿಟ್ಟು. ಸೊ ಇದು ಯಾವಾಗ ಕನ್ಸ್ಟ್ರಕ್ಷನ್ ಮುಗಿಯುತ್ತೆ ನಾನು ಆವಾಗ ಇನ್ಫಾರ್ಮ್ ಮಾಡ್ತೀನಿ ನಿಮಗೆ. ಬಟ್ ತುಂಬ ಜನ ಕೇಳ್ತಿದ್ರಿ ಅಂತ ಹೇಳ್ಬಿಟ್ಟು ನಾನು ಇದನ್ನು ವಿಡಿಯೋ ಮಾಡಿದ್ದು. ಬಟ್ ಎಷ್ಟು ವರ್ಕ್ ಆಗಿದೆ ಅಷ್ಟೇ ಇದೆ, ನನಗಂತೂ ಹಂಗೆ ಅನ್ನಿಸ್ತು. ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಎಲೆಕ್ಟ್ರಿಕಲ್ದು ನಾನು ಹೋದಾಗ ಮಾಡ್ತಾಯಿದ್ರು ಅಂತ ಹೇಳಿದ್ನಲ್ಲ ನೋಡಿ, ಎಲೆಕ್ಟ್ರಿಕಲ್ದು ಸ್ವಿಚ್ ಬೋರ್ಡ್ಸು ಎಲ್ಲ ಹಾಕಿದ್ರು, ಅದೆಲ್ಲ ಇಲ್ಲೇ ಬಿಸಾಕಿದ್ದಾರೆ.
ಕಬ್ಬಣಗಳು ಅಂತೂ ಎಷ್ಟು ಲೆಕ್ಕಕ್ಕೆ ಅಲ್ಲ ಅಷ್ಟು ಬಿಸಾಕಿದ್ದಾರೆ. ಇದು ಆಪೋಸಿಟೇ ಬರುತ್ತೆ, ಡಬಲ್ ಬೆಡ್ರೂಮು ಮತ್ತು ಸಿಂಗಲ್ ಬೆಡ್ರೂಮ್ ಎರಡೂ, ಆದರೆ ಸ್ವಲ್ಪ ಗ್ಯಾಪ್ ಇದೆ ಅಷ್ಟೇ. ಸೊ ತುಂಬ ಚೆನ್ನಾಗಿದೆ ಲೇಔಟು. ಇದನ್ನು ಯಾರಾದರೂ ನೋಡಿದರೆ ನನ್ನ ಕಮೆಂಟಲ್ಲಿ ಬಂದು ತಿಳಿಸಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನೋಡಲಿಕ್ಕೆ ಚೆನ್ನಾಗಿದೆ, ಬಟ್ ಇನ್ನೂ ವರ್ಕು ಬ್ಯಾಲೆನ್ಸ್ ಇದೆ. ಇದು ಯಾವಾಗ ಆಗುತ್ತೆ ಅಂತ ಇನ್ನೂ ಕನ್ಫರ್ಮ್ ಇಲ್ಲ. ಅಂದರೆ ಸರ್ಕಾರಿ ಕೆಲಸ ಅಲ್ವಾ, ಹಾಗೆ ಇರುತ್ತೆ ಅಂತ ಅಂದ್ಕೊತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.